ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶರತ್ ಕುಮಾರ್. ಕರ್ನಾಟಕದಲ್ಲಿ ಸದ್ಯ ಹೊಸ ಯುಗ, ಹೊಸ ಸರ್ಕಾರ ಆರಂಭಗೊಂಡಿದೆ. ಆರಂಭದಲ್ಲೇ ಸರ್ಕಾರ ಅಲುಗಾಡುತ್ತಿದೆ ಅಂತಾನೆ ಹೇಳ್ಬಹುದು. ನೂತನ ಮುಖ್ಯಮಂತ್ರಿಯಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಸ್ವೀಕಾರ ಮಾಡಿದ 48 ಗಂಟೆಯಲ್ಲೇ ಅವರ ಸಂಪುಟದ ಸಚಿವರೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪಕ್ಷದಲ್ಲಿ ಬಿರುಕು ಉಂಟಾಗಿದೆ. ಈಗ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಇರುವಂತಹ ಸವಾಲುಗಳು ಒಂದಲ್ಲ ಎರಡಲ್ಲ. ಒಂದ್ ಕಡೆ ಜನರ ಜವಾಬ್ದಾರಿ ಒಂದ್ ಕಡೆ ಆದ್ರೆ, ಜೊತೆಗೆ ಅವರ ಸಚಿವ ಸಂಪುಟದಲ್ಲಿ ಸಚಿವರ ಸಮಸ್ಯೆಗಳೇ ಒಂದ್ ಕಡೆಯಾಗಿದೆ. ಎಲ್ಲವನ್ನು ಕೂಡ ಈಗ ಹೇಗೆ ನಿಭಾಯಿಸ್ತಾರೆ, ಸರ್ಕಾರವನ್ನ ಹೇಗೆ ನಡೆಸ್ತಾರೆ ಅನ್ನೋದು ಒಂದು ದೊಡ್ಡ ಸವಾಲಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನ ತೆಗೆದುಕೊಂಡ ಬಳಿಕ, ಅಂದ್ರೆ ಸಿಎಂ ಆದ ನಂತರ ಅವರ ಪಕ್ಷದಲ್ಲಿ ಸಚಿವರಲ್ಲಿ ಯಾವ ರೀತಿಯಾಗಿ ಭಿನ್ನಾಭಿಪ್ರಾಯ ಉಂಟಾಗಿದೆ, ಮನಸ್ತಾಪ ಉಂಟಾಗಿದೆ, ಯಾರಿಗೆ ಏನೇನಾಗಿದೆ ಅಂತ ಪ್ರೆಸೆಂಟ್ ನೋಡೋದಾದ್ರೆ, ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೇಳಿರ್ತಾರೆ. ಆದ್ರೆ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನ ಕೊಡ್ತಾರೆ. ಇದರಿಂದ ಬೇಸರ ವ್ಯಕ್ತಪಡಿಸಿದಂತಹ ರಾಮಲಿಂಗಾರೆಡ್ಡಿ ಅವರು ನೇರವಾಗಿ ರಾಜೀನಾಮೆಯನ್ನ ಕೊಡ್ತಾರೆ. ಇನ್ನು ಎರಡನೆಯದಾಗಿ ಕೆ.ಎಚ್. ಮುನಿಯಪ್ಪ ಆಹಾರ ಖಾತೆಯನ್ನ ನೀಡಿರ್ತಾರೆ. ಆಹಾರ ಖಾತೆಯನ್ನ ನೀಡಿರೋದಕ್ಕೆ ಇವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನೆಕ್ಸ್ಟ್ ಕೆ.ಜೆ. ಜಾರ್ಜ್ ಅವರ ಒಂದು ಇಲಾಖೆಯಲ್ಲಿ ಕೆ.ಜೆ. ಜಾರ್ಜ್ ಅವರಿಗೆ ಗೊತ್ತಿಲ್ಲದ ಹಾಗೆ ಒಬ್ಬ ಅಧಿಕಾರಿಯನ್ನ ವರ್ಗಾವಣೆಯನ್ನ ಮಾಡ್ತಾರೆ. ಇದರಿಂದ ಇವರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪಕ್ಷದಲ್ಲಿ ಆಗಿರುವಂತಹ ಮನಸ್ತಾಪಗಳ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಡಿ.ಕೆ. ಶಿವಕುಮಾರ್ ಅವರು, ಪಕ್ಷದಲ್ಲಿ ಈ ಎಲ್ಲವೂ ಕೂಡ ಸಹಜ. ಒಂದು ಪಕ್ಷದಲ್ಲಿ ಅಧಿಕಾರ ಬದಲಾವಣೆಯಾದಾಗ ಈ ರೀತಿಯಾಗೋದು ಸಹಜ. ಇದು ನನ್ನ ಫ್ಯಾಮಿಲಿ. ಇವಾಗ ಏನಾಗಿದೆ ಎಲ್ಲವನ್ನೂ ಕೂಡ ನಾನು ಕೂತು ಬಗೆಹರಿಸ್ತೀನಿ. ರಾಜಕೀಯವನ್ನು ಹೊರತುಪಡಿಸಿ ಅವರು ನನ್ನ ಸ್ನೇಹಿತರು, ನಾನು ಕೂತು ಮಾತಾಡಿದ್ರೆ ಇದು ಬಗೆಹರಿಯುತ್ತೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಸಮರ್ಥಿಸಿಕೊಂಡ್ರು ಅಂತಾನೆ ಹೇಳ್ಬೋದು. ಆದ್ರೆ ವಿರೋಧ ಪಕ್ಷ ಬಿಜೆಪಿ ಪಕ್ಷ ಆರಂಭದಲ್ಲೇ ಅಲುಗಾಡ್ತಾ ಇದೆ. ಇದು ಎಷ್ಟು ದಿನ ಗ್ಯಾರಂಟಿ? ಜನರ ಕಷ್ಟವನ್ನ ಕೇಳದೆ ಸಚಿವರು ಕೇವಲ ಕುರ್ಚಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಕಿತ್ತಾಡ್ತಾ ಇದ್ದಾರೆ. ಇವರು ಮುಂದೆ ಸರ್ಕಾರವನ್ನ ಯಾವ ರೀತಿಯಾಗಿ ನಡೆಸ್ತಾರೆ ಅಂತ ವಿರೋಧ ಪಕ್ಷ ಇವರನ್ನ ಟೀಕಿಸಿದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಸದ್ಯ ಅಧಿಕಾರವನ್ನ ಸ್ವೀಕರಿಸಿದ ನಂತರ ಅವರ ಮುಂದೆ ಇರುವಂತಹ ಸವಾಲುಗಳು ತುಂಬಾನೇ ಕಷ್ಟಕರವಾಗಿದೆ ಅಂತಾನೆ ಹೇಳ್ಬೋದು. ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಕೋತಾರೆ, ಯಾವ ರೀತಿಯಾಗಿ ಕರ್ನಾಟಕ ಜನರ ಅಭಿವೃದ್ಧಿಯನ್ನ ಮಾಡ್ತಾರೆ, ಸದ್ಯ ಪಕ್ಷದಲ್ಲಿ ಸಿಎಂ ಪಟ್ಟವನ್ನ ಎಷ್ಟು ದಿನ ಉಳಿಸ್ಕೋತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿದೆ ಅಂತ ಬಿಜೆಪಿ ಟೀಕಿಸ್ತಿದೆ. ಒಟ್ಟಿನಲ್ಲಿ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿತ್ತು. ಪ್ರತಿನಿತ್ಯ ಕರ್ನಾಟಕದಲ್ಲಿ ಏನೇನಾಗುತ್ತೆ ಎಲ್ಲವನ್ನೂ ಕೂಡ ನೀವು ತಿಳ್ಕೋಬೇಕು ಅಂದ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ನಮ್ಮನ್ನ ಫಾಲೋ ಮಾಡಿ. ಧನ್ಯವಾದ.